ಬಂಟ್ವಾಳ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಯುವತಿಯೊಬ್ಬಳನ್ನ ಭೀಕರವಾಗಿ ಹಲ್ಲೆ ನಡೆಸಿ ಕೊಚ್ಚಿ ಕೊಲೆ ಮಾಡಿರುವಂತಹ ಘಟನೆ ಇಡೀ ಕರಾವಳಿ ಭಾಗವನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ. ಇನ್ನು ಮೃತ ಯುವತಿಯನ್ನ ಕಕ್ಕೆಪದವು ನಿವಾಸಿ 25 ವರ್ಷ ಪ್ರಾಯದ ಲಾವಣ್ಯ ಎಂದು ಗುರುತಿಸಲಾಗಿದೆ. ಅವರು ಕಲ್ಲಡ್ಕದ ಖಾಸಗಿ ನರ್ಸಿಂಗ್ ಹೋಮ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಇನ್ನು ಲಾವಣ್ಯ ಅವರು ಕಕ್ಕೆಪದವು ಕಡೆಗೆ ತೆರಳುತ್ತಾ ಇದ್ರು. ಕೆಎಸ್ಆರ್ಟಿಸಿ ಬಸ್ನಲ್ಲಿ ಕುಳಿತಿದ್ರು ಅನ್ನುವಂತಹ ಮಾಹಿತಿ. ಈ ವೇಳೆ ಅವರು ತಮ್ಮ ಸಂಬಂಧಿಕರೊಬ್ಬರಿಗೆ ಕರೆ ಮಾಡಿ ಈ ಬಗ್ಗೆ ಮಾಹಿತಿಯನ್ನು ನೀಡಿದಾರಂತೆ. ತನ್ನ ಪಕ್ಕದಲ್ಲಿ ಓರ್ವ ಯುವಕ ಕುಳಿತಿದ್ದಾನೆ ಎಂದು ತಿಳಿಸಿದ್ದಾರೆ. ಬಳಿಕ ಕರೆ ಸಂಪರ್ಕ ಕಡಿತಗೊಂಡಿದೆ ಅನ್ನುವಂತಹ ಮಾಹಿತಿ. ಬಸ್ನಲ್ಲಿದ್ದಂತಹ ಪ್ರಯಾಣಿಕರ ಮಾಹಿತಿ ಪ್ರಕಾರ ಯುವತಿ ಬಸ್ಸಿಂದ ಕೆಳಗಿಳಿದಾಗ ಹಿಂದೆ ಇದ್ದಂಥ ಯುವಕ ಕೂಡ ತಕ್ಷಣ ಆಕೆಯನ್ನ ಬೆನ್ನಟ್ಟಿ ತನ್ನ ಬ್ಯಾಗಿನಿಂದ ಹರಿತವಾಗಿರುವಂತಹ ಆಯುಧವನ್ನು ಹೊರತೆಗೆದಾಗ ಯುವತಿ ಓಡಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಈ ವೇಳೆ ಆ ಯುವಕ ಯುವತಿಯ ಮೇಲೆ ಮಾರಕ ಹಲ್ಲೆ ನಡೆಸಿ, ಅಂದ್ರೆ ತಾನು ತಂದಿದ್ದಂತಹ ಮಾರಕ ಆಯುಧ ಅಂದ್ರೆ ಲಾಂಗು ಮಚ್ಚು ಕತ್ತಿ ಅಂತ ಹೇಳ್ತೀವಿ ನೋಡಿ, ಅದರಿಂದ ಕುತ್ತಿಗೆಯ ಭಾಗಕ್ಕೆ ಆತ ಕೊಚ್ಚಿ ಕೊಲೆ ಮಾಡಿದ್ದಾನೆ. ತದನಂತರ ಆರೋಪಿ ಸ್ಥಳದಿಂದ ಪರಾರಿಯಾಗಿದ್ದಾನೆ ಅನ್ನುವಂತಹ ಮಾಹಿತಿಯನ್ನ ಪ್ರತ್ಯಕ್ಷದರ್ಶಿಗಳು ಹೇಳ್ತಾರೆ. ಮಾತ್ರ ಅಲ್ಲ, ಆತ ಆರೋಪಿ ಓಡಿ ಹೋಗ್ತಾ ಇರುವಂತಹ ದೃಶ್ಯಾವಳಿ ಕೂಡ ವೈರಲ್ ಆಗ್ತಾ ಇದೆ. ಜೊತೆಗೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ಪಿ ಅರುಣ್ ಕುಮಾರ್ ಅವರು ಕೂಡ ಮಾಹಿತಿ ತಿಳಿತಾ ಇದ್ದಂತೆ ಬಂಟ್ವಾಳ ಉಪವಿಭಾಗದ ಪೊಲೀಸ್ ಅಧಿಕಾರಿಗಳು, ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಜೊತೆಗೆ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಆ ಯುವಕ ಬೇರೆ ಯಾರೂ ಅಲ್ಲ, ಈ ಯುವತಿಯ ದೂರದ ಸಂಬಂಧಿ ಚೇತನ್ ಅನ್ನುವಂತಹ ಯುವಕ ಏಕಪಕ್ಷೀಯವಾಗಿ ಪ್ರೀತಿ ಮಾಡ್ತಾ ಇದ್ದ. ಈ ಒಂದು ರಾಕ್ಷಸನದ ದುಷ್ಕೃತ್ಯ ನಡೆದಿದೆ. ಆತ ಆಕೆಯನ್ನ ಕೊಚ್ಚಿ ಕೊಲೆ ಮಾಡಿದ್ದಾನೆ. ಏಕಪಕ್ಷೀಯವಾಗಿ ಪ್ರೀತಿಸ್ತಾ ಇದ್ದಂತಹ ದೂರದ ಸಂಬಂಧಿ ಚೇತನ್. ಜೊತೆಗೆ ಆತ ಕೂಡ ಕಾಲೇಜ್ನಲ್ಲಿ ಕಲಿತಾ ಇರುವಂತಹ ಯುವಕ, ಪಾಲಿಟೆಕ್ನಿಕ್ ಕಾಲೇಜ್ನಲ್ಲಿ ಕಲಿತಾ ಇರುವಂತಹ ಯುವಕ. ಕಾಲೇಜ್ ಕಲಿಯುವಂತಹ ವಿದ್ಯಾರ್ಥಿಗಳಿಗೆ ಇಂತಹ ಕ್ರೂರ ಮನಸ್ಥಿತಿ ಹೇಗೆ ಬರುತ್ತೆ ಅನ್ನುವಂಥದ್ದೇ ಪ್ರಶ್ನೆ. ಜೊತೆಗೆ ತಿಳಿದ ಯುವತಿ, ದೂರದ ಸಂಬಂಧಿ ಯುವತಿ, ಆಕೆಯನ್ನ ಈ ರೀತಿ ಕೊಚ್ಚಿ ಕೊಲೆ ಮಾಡ್ತಾನೆ ಅಂತ ಬಂದಾಗ ಆತನ ಮನಸ್ಥಿತಿಯ ಬಗ್ಗೆ ಬಹಳಷ್ಟು ಪ್ರಶ್ನೆಗಳು ಹುಟ್ಟು ಹಾಕುವಂತೆ ಮಾಡಿದೆ ಈ ಪ್ರಕರಣ. ಮಾತ್ರ ಅಲ್ಲ, ಸಂಜೆಯ ಹೊತ್ತಲ್ಲೇ ಜನನಿಬಿಡ ಪ್ರದೇಶದಲ್ಲೇ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನಡೆದಿರುವಂತಹ ಈ ಒಂದು ಹತ್ಯೆ ಅಲ್ಲಿರುವಂತಹ ಸುರಕ್ಷತೆಯನ್ನು ಕೂಡ ಮತ್ತೆ ಮತ್ತೆ ಪ್ರಶ್ನೆ ಮಾಡುವಂತೆ ಮಾಡಿದೆ. ಒಟ್ಟಿನಲ್ಲಿ ಕರಾವಳಿ ಭಾಗ ಮತ್ತೆ ಬೆಚ್ಚಿ ಬೀಳುವಂತೆ ಮಾಡಿದೆ ಈ ಒಂದು ಅಮಾಯಕ ಯುವತಿಯ ಅಮಾನುಷ್ಯವಾಗಿರುವಂತಹ ಹತ್ಯೆ ಪ್ರಕರಣ.